ಇದು ಪ್ರಸನ್ನಂಗೆ ಕೇಳಿ, ಅದೇ ಪ್ರಸನ್ನ ಸ್ವಾಮೀಜಿಯವ್ರನ್ನ, ಯಾರಪ್ಪ ಅಲ್ಲಿ ಶೂ ಇಟ್ಟಿರೋದು, ಯಾಕೆ ಇಟ್ಟಿರೋದಲ್ಲಿ, ಏನಕ್ಕೆ ಇಟ್ಟಿರೋದು, ಯಾರು ಇಟ್ಟಿರೋದು, ಏನಕ್ಕೆ ಇಟ್ಟಿರೋದು, ಇಷ್ಟು ಹೇಳಪ್ಪ ಅಂತ ಕೇಳಿ ಅವನಿಗೆ. ಗೊತ್ತಿಲ್ಲ ಅಂತಾನೆ, ಮತ್ತಿನ್ನೇನು ಗೊತ್ತು ನಿನಗೇನೆ? ಅಲ್ಲಿ ಯಾರು ಇಟ್ಟಿದ್ದಾರೆ, ಯಾಕೆ ಇಟ್ಟಿದ್ದಾರೆ ಅನ್ನೋದು ಗೊತ್ತಿಲ್ಲದಷ್ಟು ಮುಟ್ಟಾಳನ, ದಡ್ಡನ ನೀನು ಅಂತ ಕೇಳಿ. ಅಲ್ಲ, ಇದೇ ರೀತಿ ಮಾತಾಡಬೇಕು ಈ ಪಾಪಿಗಳಿಗೆ. ಏನು ಹೋಗಲಿ ಬಿಡಿ, ಇಷ್ಟು ದಿನ ಆಯಿತು ಅಂತ ಸುಮ್ಮನಿದ್ವಿ. ಈಗ ಇದೇನಿಲ್ಲ, ಈಗ ಆಗಸ್ಟು 12ನೇ ತಾರೀಕು ಮಧ್ಯಾಹ್ನ 1:15 ನಾನು ನೋಡಿದ್ದೀನಿ ಅದನ್ನ. ಹೊರಗಡೆ ಹೊರಡಕ್ಕೆ ಗೇಟ್ ತೆಗೆದ್ವಿ, ಆಗ ಅಲ್ಲಿ ಕಾಣಿಸ್ತು ನಮಗೆ. ಆಗ ತಕ್ಷಣ ಫೋಟೋ ವಿಡಿಯೋ ತೊಗೊಂಡ್ವಿ. ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ವಿದ್ಯಾಧರ ಸ್ವಾಮಿಗಳ ಮೇಲೆ ಅಪಪ್ರಚಾರ ಮಾಡ್ಕೊಂಡೇ ಕೆಲವರು 1-2-3 ಜನ ನಮ್ಮ ಆದಿಚುಂಚನಗಿರಿ ಮಠದಲ್ಲಿ ಅನ್ನ ತಿನ್ಕೊಂಡು ಜೀವನ ಮಾಡ್ತಾವ್ರೆ ಪಾಪ ಅಂತ. ಈಗ ಸಮಾಜದಲ್ಲಿ ಜನಗಳಿಗೆ ಬಿಲ್ಡಪ್ ಕೊಟ್ಕೋಬೇಕಂದ್ರೆ, ಫೋರ್ಸ್ ಕೊಟ್ಕೊಬೇಕಂದ್ರೆ ಇವೆಲ್ಲ ಮಾಡಬೇಕಾಗುತ್ತೆ. ಯಾಕಂದರೆ ಬೇರೆ ಒಳ್ಳೆಯವ್ರನ್ನೆಲ್ಲ ಕೆಟ್ಟವ್ರಂತ ಪ್ರಚಾರ ಮಾಡಿಕೊಂಡು ಇವರು ಫೋರ್ಸ್ ಕೊಟ್ಕೊಂಡು ದೌಲತ್ ತೋರಿಸೋದು. 12 ಅದು ಇಟ್ಟಿದ್ದಾರ, 13 ಕಾರ್ಯಕ್ರಮ ಇಟ್ಟವ್ರೆ ಇಲ್ಲಿ ಸ್ಪೋರ್ಟ್ಸ್ ಡೇ ಅಂತ. ಅದಕ್ಕೆ ಯಾರು ಬರ್ತಾ ಇರೋದು? ಒಡೇರಳ್ಳಿ ಜಯರಾಮು, ಮತ್ತು ಇದು ಉಸ್ಕೂರ್ ರಮೇಶು, ಮತ್ತು ಈ ಕೀರ್ತಿ ಬ್ರಹ್ಮಚಾರಿ ಅಂತ ಇಲ್ಲಿದ್ದಾರೆ ನಾರಾಯಣಧಾಮದಲ್ಲಿ, ನಮ್ಮ ಮಠದ ನಾರಾಯಣಧಾಮದಲ್ಲಿ. ಇವರೆಲ್ಲ ಅವ್ರ ಗ್ಯಾಂಗವರೇ. ಇವರು ಆಗಲೇ 3 ವರ್ಷದಿಂದನೂ ಹೊಂಚಾಗ್ತಾವ್ರಿ ಇವರೆಲ್ಲರೂ ಕೂಡ. ಇವ್ರನ್ನೆಲ್ಲ ಕಳಿಸಿದವರು ಬೇರೆ ಆ ಪ್ರಸನ್ನ. ಇದೆಲ್ಲ ಒಂಥರ, ಈಗ ಅದೇ ಭಾಷೆ ಬಳಸಬೇಕು, ಏನು ಮಾಡೋಕ್ಕಾಗಲ್ಲ, ಒಂಥರ ಷಂಡ್ರು ಥರ. ಈಗ ಇದು ನೋಡಿದ್ರ, ರಾತ್ರಿ ಏನೋ ತಂದು ಇಟ್ಬಿಡೋದು, ಬೆಳಗ್ಗೆ ಅಪಪ್ರಚಾರ ಮಾಡೋದು. ಹೌದು ಕಣ್ರಿ, ನಾವು ನೋಡಿದ್ದು ಮಧ್ಯಾಹ್ನ ಅಲ್ಲಿ ಶೂ ಇತ್ತು ಅಂತ ಹೇಳೋದು. ಈ ಥರ ಆಗ್ಬಿಟ್ಟಿದೆ. ಈ ಬೆಳಗ್ಗೆ ಎಲ್ಲ ಅವ್ರ ಕಾರ್ಯಕ್ರಮಕ್ಕೆ ಬರ್ತಾರಲ್ಲ, ಎಲ್ಲ ಅವ್ರ ಕಡೆಯವರೇ ಬರ್ತಾರಲ್ಲ, ಆಗ ಗಲಾಟೆ ಶುರು ಮಾಡ್ಕೊಳ್ಳೋದು. ನೋಡಿ ಎಷ್ಟು ಸಿಂಪಲ್ಲು. ಜೊತೆಗೆ ಎಲ್ಲ ಪಕ್ಷದವ್ರನ್ನೂ ಸೇರಿಸ್ಕೊಂತಾರೆ. ಆ ರಮೇಶು BJP, ಇವರು ಒಡೇರಳ್ಳಿ ಜಯರಾಮು ಕಾಂಗ್ರೆಸ್ಸು. ಯಾಕಂದರೆ ನಾನು ಮೊದಲಿಂದ ನೋಡಿದ್ದೀನಿ, ಯಾವುದೇ ಗಲಾಟೆ ಮಾಡಿಸ್ಬೇಕಂದ್ರೂ ನಮ್ಮ ಮೇಲೆ ಎಲ್ಲ ಪಕ್ಷದವ್ರನ್ನೂ ಸೇರಿಸ್ಕೊಂಡಿರ್ತಾರೆ ಅಲ್ಲಿಗೆ. ಹೇಗೆ ಅಂದರೆ, ಈ ಒಂದು ಪಕ್ಷದವ್ರಿಗೆ ಹೋಗಿ ಹೇಳೋದು, ವಿದ್ಯಾಧರ ಸ್ವಾಮಿಗಳು BJP ಅವ್ರ ಕಡೆ ಕಣ್ರಿ ಅಂತ. ಈ BJP ಅವ್ರಿಗೆ ಹೇಳೋದು, ಅವ್ರು ಕಾಂಗ್ರೆಸ್ ಅವ್ರ ಕಡೆಯವ್ರು ಕಣ್ರಿ ಅಂತ. ಈ ದಳದವ್ರಿಗೆ ಹೋಗಿ ಹೇಳೋದು, ಅವ್ರು ಕಾಂಗ್ರೆಸ್ ಅವ್ರ ಕಡೆಯವ್ರು ಕಣ್ರಿ, ಇವ್ರ ಕಡೆಯವ್ರು ಕಣ್ರಿ ಅಂತ. ಒಟ್ಟು ಅವ್ರಿಗೆ ಯಾರಿಗಾಗಲ್ಲೋ ಅವ್ರಿಗೋಗಿ ಆ ಥರ ಹೇಳೋದು ಅವ್ರಿಗೆ. ಹಾಗಾಗಿ ನಮ್ಮ ಹತ್ರಕ್ಕೆ ಯಾರು ಬರ್ದಂಗೆ ಮಾಡೋದು. ನಿಮಗೆ ಗೊತ್ತಿಲ್ವಾ ಅವ್ರು ಹಾಗೆ ಹೀಗೆ ಅಂತ ಅವ್ರಿಗೂ ಹೇಳೋದು. ಅವರು ಅದು ಕೇಳಿದ ತಕ್ಷಣ ಹೌದಾ ಅಂತ ಪಾಪ ಅವರು ಆ ಥರ ತಿಳ್ಕೊಳ್ಳೋದು. ಹೋಗಲಿ, ಅವರಾದರೂ ನಮ್ಮ ಹತ್ರ ಕೇಳಿ ಏನು ಸತ್ಯ ಸಾರ ನಿಜಾಂಶ ಅಂತ ತಿಳ್ಕೊತಾರ? ಅದೂ ಇಲ್ಲ. ಅದಕ್ಕೂ ಬಿಡೋ ಅವಕಾಶ ಕೊಡೋಲ್ಲ ಅವರು. ನಿಮ್ಗೆ ಯಾಕೆ ಸುಮ್ಮನೆ ಅವಕ್ಕೆಲ್ಲ ತರಲಿಗೆ ನಿನ್ಗೆ ಯಾಕೆ ಸಮಸ್ಯೆ ಮಾಡ್ಕೊತೀಯ ಅಂತ ಅವ್ರಿಗೆ ಪುನಃ ಎದುರಿಸೋದು. ಆಮೇಲೆ ಈಗ ನಾವು ಇಲ್ಲಿ ಹೆಸರುಘಟ್ಟ ಮಠದಲ್ಲಿ ಇದ್ದೀವಲ್ವಾ, ಇಲ್ಲಿ ನಮ್ಮೋರಂತ ಒಬ್ಬರಲ್ಲ, ಅರ್ಧನೂ ಇಲ್ಲ. ಈಗ ಹಾಸ್ಟೆಲ್ ಇದೆ ಇಲ್ಲಿ, ಪಾಲಿಟೆಕ್ನಿಕ್ ಹಾಸ್ಟೆಲು, PU ಕಾಲೇಜು. ಈವನ್ ಹಾಸ್ಟೆಲ್ ಹುಡುಗರು ಅವ್ರ ಕಡೆಯವರೇ, ಪುನಃ ಈವನ್ ಹಾಸ್ಟೆಲ್ ಹುಡುಗರು ತಂದೆ ತಾಯಿ ಎಲ್ಲರೂ ಕೂಡ ಅವ್ರ ಗ್ಯಾಂಗ್ ಕಡೆಯವರೇ. ಅಂದರೆ ಎಷ್ಟು ಚೆನ್ನಾಗಿ ಸೆಟಪ್ ಮಾಡ್ಕೊತಾರೆ ನೋಡಿ. ಆಮೇಲೆ ಸ್ಟಾಫು, ಟೀಚರ್ಸ್ ಅಂತ ಮೇಡಮ್ದಿರಂದರೆ ಗೊತ್ತಲ್ಲ, ಎಲ್ಲ ಅವರೇ ಕಡೆಯವರು. ಆಯಾ, ಅಟೆಂಡ್ರು, ಅಕೌಂಟೆಂಟು, ಪ್ರಿನ್ಸಿಪಾಲು, A to Z ಎಲ್ಲ ಅವ್ರ ಕಡೆಯವರೇ. ಯಾವುದೇ ಒಂದು ಬಿಲ್ ಬರಬೇಕಂದ್ರೂ ಎಲ್ಲ ಅವ್ರ ಥರನೇ ಆಗಬೇಕು. ಆಡಿಟ್ರು ಎಲ್ಲ ಅದೇ ಥರ ಆಗಬೇಕು. ಎಲ್ಲ ನೋಡಿ ಎಷ್ಟು ಜಾಣತನದಿಂದ ಈ ಪಾಪಿಗಳು ವ್ಯವಹಾರ ಮಾಡ್ತಾರೆ ಅನ್ನೋದು. ಬೇಕಂದರೆ ಇದ್ರ ವಿಚಾರ ಬಗ್ಗೆ ಕೂತ್ಕೊಳ್ಳಿ. ಅವನು ಪ್ರಸನ್ನ ಮತ್ತು ಅವನು ಶೇಖರು ಇಬ್ಬರೂ ಚರ್ಚೆಗೆ ಗಂಡಸಾಗಿದ್ರೆ. ಈಗ ಇವೆಲ್ಲ ಮಾತಾಡಲೇಬೇಕು. ಅವ್ರ ಅಪ್ಪಂಗೆ ಹುಟ್ಟಿದ್ರೆ ಕೂತ್ಕೊಳ್ಳಿ. ಈಗ ನಾವು ಸುಮ್ಮನಿರೋಕ್ಕಾಗಲ್ಲ. ಸುಮ್ಮನಿದ್ದಷ್ಟು ಈ ಪಾಪಿಗಳು ಇನ್ನೂ ಚೇಷ್ಟೆ ಮಾಡ್ತಾನೆ ಇರ್ತಾರೆ. ಇದಲ್ದಿರ ಇನ್ನೂ ಒಂದು ಪ್ಲ್ಯಾನ್ ಐತೆ, ಹೇಳ್ತೀನಿ, ಭಾಳ ಸ್ವಾರಸ್ಯಕರವಾಗಿ ಇಟ್ಕೊಂಡೆ ಇದೆ ಅಪಪ್ರಚಾರಕ್ಕೆ. ಈಗ ಹೇಳ್ತೀನಿ. ಅದು ನಾವು ಮಾತಾಡ್ತಾ ಇರೋದು ಶ್ರೀ ವಿದ್ಯಾಧರನಾಥ ಸ್ವಾಮೀಜಿಯವರು ಅಂತೇಳಿ, ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠ. ಇವತ್ತು ತಾರೀಕು 31 ಆಗಸ್ಟು 2024 ಇಸ್ವಿ. ಮತ್ತು ನಾವು ಅದನ್ನ ವಿಚಾರಿಸ್ತಾ ಇದ್ದೀವಿ. ಅಲ್ಲಿ ತಕ್ಷಣ ಕರೆದ್ವಿ. ಯೋಗ ಟೀಚರು, ವಾಚ್ಮೇನು, ಸ್ಕೂಲ್ ವಾಚ್ಮೇನು, ಯೋಗ ಟೀಚರ್ನೆಲ್ಲ ಕರೆದ್ರಿ. ಯಾರು ಇಲ್ಲಿ ಇಟ್ಟಿರೋದು ಅಂತ ನಾನು ತಕ್ಷಣ ಹೋದಾಗ ಅವರೇ ಕಂಡಿದ್ದು ನನಗೆ. ಅವ್ರನ್ನ ಕರೆಸ್ವಿ, ಕೇಳಿದ್ವಿ. ಗೊತ್ತಿಲ್ಲ ಅಂತಾರೆ ಎಲ್ಲರೂ. ಆಮೇಲೆ ತೊಗೊಂಡೋಗಿ ಸ್ಕೂಲಲ್ಲಿ ಇಟ್ಟಿರಪ್ಪ, ಯಾರು ಬಂದರೆ ಗೊತ್ತಾಗುತ್ತೆ ಯಾರು ಇಟ್ಟಿದ್ರು ಇಲ್ಲಿ ಏನು ಅಂತ ಕೇಳ್ಕೊಂಡು ಬರ್ತಾರೆ ಅಂತ ಅಲ್ಲಿ ಇಡಿಸಿದ್ವಿ. ಇದುವರೆಗೂ ಬಂದಿಲ್ಲ. ಈಗಾಗಲೇ 12ನೇ ತಾರೀಕು ಆಯಿತು ಅಂದರೆ ಇವತ್ತು 31, ಎಷ್ಟು ದಿನ ಆಯಿತು. ಇದುವರೆಗೂ ಯಾರು ಕೇಳ್ಕೊಂಬಂದಿಲ್ವಂತೆ, ಲೆಕ್ಕ ಹಾಕ್ಕೊಳ್ಳಿ.
ಕೇಳಿ ಅಲ್ಲೇ ಆ ಎಚ್ ಎಮ್ನೇ ಕೇಳಿ, ವಾಚ್ಮೆನ್ನೇ ಕೇಳಿ, ನೀವೇ ಕೇಳಿ ಇದ್ರ ಬಗ್ಗೆ. ಅಂದರೆ ಎಂಥ ಪಾಪಿಗಳು ಲೆಕ್ಕ ಹಾಕಳಿ ಯಾವ ಥರ ಐಡಿಯಾ ಮಾಡಿದ್ದಾರೆ. ರಾತ್ರಿ ತಂದು ಏನೋ ಹಾಕ್ಬಿಡೋದು, ಏನು ಅನ್ನೋದು ಗೊತ್ತಾಯ್ತಲ್ಲ. ನಮ್ಗೆ ಹೇಳೋಕ್ಕೆ ಅದನ್ನ ಒಂದು ರೀತಿ ಅಸಹ್ಯ ಆಗ್ತಿದೆ. ಇವ್ರು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ ನೋಡಿ. ಅಂದರೆ ನಮ್ಮ ಮೇಲೆ ಕೇಸ್ ಹಾಕೋದಕ್ಕೆ ಎಲ್ಲ ಯಾವ ರೀತಿ ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಯಾರು ಗೊತ್ತಾಗಲ್ಲ, ಯಾರು ಅಂತ ಗೊತ್ತಾಗಲ್ಲ. ಬಂದು ನಮ್ಮ ಬಂದು ಕೇಳಿದ್ರೆ ಹೇಳ್ಬೋದು. ಯಾರು ಬಂದು ಕೇಳಿದ್ರೆ ಏನು ಮಾಡ್ತೀಯ? ಅಲ್ಲಿ ಮಠದ ಮುಂದೆ ಶೂ ಮತ್ತೆ ಸಾಕ್ಷಿ ಇಟ್ಟವ್ರೆ. ಇದ್ಯಾಕೆ ನಾನು ಇದೇನಕ್ಕೆ ಇಲ್ಲಾರು ಇಟ್ಟವ್ರೆ? ಏನು ನಿಮ್ ಸ್ಕೂಲ್ ಹುಡುಗರೇ ತಾನೆ? ಅಲ್ಲಿ ಯಾಕೆ ಇಟ್ಟಿದ್ದಾರೆ? ಯಾರು ಈಗ ಸಾಯಂಕಾಲ ಆಯ್ತು, ನಿಮ್ ತಂದಿ ಸ್ಕೂಲಲ್ಲಿ ಇಟ್ಕೊಂಡವ್ರೆ. ಕೇಳ್ತಾನೆ ಇಲ್ಲ ಬಂದು, ಇನ್ನು ಯಾರು ಕೇಳ್ತಾನೆ ಇಲ್ಲ ಬಂದು. ನಾಳೆ ಬೆಳಗ್ಗೆ ಗೊತ್ತಾಗತ್ತದೆ. ಇಲ್ಲೇನು ಇಲ್ಲೇ ಬಿಟ್ಟೋಗಿ ಇವರೇ ಬಿಟ್ಟೋಗಿದ್ರೆ ನಾಳೆ ಬೆಳಗ್ಗೆ ಹಾಕೊಂಬರ್ಬೇಕಲ್ಲ, ಅವ್ರು ನೋಡ್ಕೊಂತಾರೆ. ಈಗ ಅಲ್ಲಿ ಸೂ ಶಾಕ್ಸು ಇವರು ನಮ್ಮ ಮಠದ ಮುಂದೆ ಇಡ್ಸಿ, ಇವ್ರೇನು ಅದು ಕಾದಂಬರಿ ಯಾವ ಧಾರಾವಾಹಿ ತೆಗಿಯಕ್ಕೋ ಅದೊಂದು ಕಾದಂಬರಿ ಕತೆ ಮಾಡಕ್ಕೆ ನಾನು ಇದೇ ಅನ್ಕೊಂಡು ಇದೇನಕ್ಕೆ ಇಟ್ಟವ್ರೆ ಅಂತ ಪ್ರಿನ್ಸಿಪಾಲ್ ಅವರಲ್ಲಿ ಅಲ್ಲ ಎಷ್ಟನೇ ಕ್ಲಾಸ್ದು? ಒಂದು 6ನೇ ಕ್ಲಾಸ್ 5ನೇ ಕ್ಲಾಸು 5 6 ಹಾಂ 5 6. ಅಲ್ಲ ಈಗ ಇನ್ನೂ ಬಂದೇ ಅಲ್ವಾ ಯಾರು ತಗೊಳಕ್ಕೆ? ಯಾರು ಕೇಳ್ತಾನೆ ಇಲ್ಲ. ಅಲ್ಲ ನೀವೆಲ್ಲ ಯಾರು ಬರಕ್ಕೆ ಹೇಳಿದ್ಯಾರು ನಿಮ್ಗೆ ಇಲ್ಲಿ ಕಾರ್ಯಕ್ರಮಕ್ಕೆ? ಒಳ್ಳೆ ಕತೆ ಆಯ್ತಲ್ಲ ಮೇಡಮ್, ನೀವು ಕೇಳ್ಕೊಳ್ಳೋಗಿ ಅಲ್ಲಿ. ನಾನು ಯಾಕ್ರಿ ಕೇಳೋಣ ಅವ್ರನ್ನ? ನೀನ್ ಯಾರು ಕೇಳ್ಬೇಕಿನ್ನ? ಮತ್ತೆ ಆಯ್ತು ಕರ್ಸಪ್ಪ, ಅದು ಯಾರ್ಯಾರು ಕರೆಸ್ತದೆ, ಯಾರಿಗೂ ಫೋನ್ ಮಾಡ್ತಿದ್ದೆ ಮಾಡಿ. ನಾವು ನೋಡಿದ ತಕ್ಷಣ ಎಲ್ಲ ವಿಚಾರಣೆ ಮಾಡಿ ಮತ್ತು ಎಲ್ಲರಿಗೂ ಯಾರು ಇಟ್ಟಿದ್ದು ಏನು ಅನ್ನೋದು ವಿಚಾರ ಕೇಳ್ತಿದ್ರಿಂದ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ಇವರು ಪ್ಲ್ಯಾನ್ನ ಮುಂದುವರಿಸ್ಕೊಂಡು ಹೋಗ್ತಿದ್ರು.